ಪರ್ವತಗಳ ಬೆಳವಣಿಗೆಯು ಒಳ್ಳೆಯದಲ್ಲ, ಕೇಳಿಕೊಂಡ್ರೆ ಅದು ತಗ್ಗಲಿಲ್ಲ. ಕೊನೆಗೆ ದೇವತೆಗಳು ಹೋಗಿ ಅಗಸ್ತ್ಯರನ್ನು ಕೇಳಿಕೊಂಡ್ರು. ಅವರು ಉತ್ತರದಿಂದ ದಕ್ಷಿಣಕ್ಕೆ ಹೋಗುವ ಒಂದು ವ್ಯವಸ್ಥೆಯನ್ನು, ಆ ವಿಂಧ್ಯದ ಪರ್ವತವನ್ನು ದಾಟಿಯೇ ಬರಬೇಕಿತ್ತು. ಅವನನ್ನು ಕೇಳಿದರು, ನಿನ್ನೆ ಇಷ್ಟು ಎತ್ತರ ಇದ್ದರೆ ನಾನು ಅಷ್ಟು ಎತ್ತರ ಹತ್ತಲಿಕ್ಕೆ ಆಗೋದಿಲ್ಲ. ಅವರ ಶರೀರ ಸ್ವಲ್ಪ ಗಿಡ್ಡ, ಉದ್ದ ಶರೀರದವರಲ್ಲ. ನಾನು ಈ ಶರೀರವನ್ನು ಹಿಡ್ಕೊಂಡು ಅಷ್ಟು ದೂರಕ್ಕೆ ಹತ್ತಿಕೊಂಡು ಇಳಿದು ಬರುವುದೆಲ್ಲ ಕಷ್ಟ ಆಗುತ್ತೆ. ನಾನು ವಾಪಸ್ ಬರೋ ತನಕ ನೀನು ಹತ್ತಬಾರದು, ಬೆಳೀಬಾರದು ಅಂತ. ನಿದೇಶಂ ಪಾಲಯನ್ ಸಹ ವಿಂಧ್ಯ ಶೈಲ ನ ವರ್ಧತೆ. ಅವನ ಆದೇಶವನ್ನು ಪಾಲಿಸುವುದಕ್ಕಾಗಿ, ಅಂದರೆ ಅದು ಪ್ರಭಾವ ಹೇಳಿ ಹೊರಟದ್ದು. ಅವರ ಮಾತು ಅಂದರೆ ಯಾರೂ ಗೆರೆದಾಟುವುದಿಲ್ಲ ಅಂತ ಅವರು ಹೇಳಿದರೆ ಮುಗೀತು. ಇನ್ನೂ ವಿಂಧ್ಯ ಕಾಯ್ತಾನೇ ಇತ್ತಂತೆ, ಬರ್ತಾರೆ ವಾಪಸ್ಸು, ನಾನು ಆಮೇಲೆ ಬೆಳಿತೇನೆ ಅಂತ. ಕೊನೆಗೆ ಮರ್ತೋಗಿರುತ್ತೆ ಬಹಳ ದಿವಸ ಆದಮೇಲೆ. ಹೀಗೆ ಮಾರ್ಗಂ ನಿರೋದ್ಧುಂ ನಿರತಃ, ಆ ಗ್ರಹಗಳ ದಾರಿಯನ್ನು ತಡೆಯಲು ಸಿದ್ಧಗೊಂಡಂತಹ ಭಾಸ್ಕರಸ್ಯ, ವಿಶೇಷವಾಗಿ ಸೂರ್ಯನ ಗತಿಯನ್ನು ತಡೆಯುವುದಕ್ಕೆ ಪ್ರಯತ್ನಿಸಿದ ಅಚಲೋತ್ತಮನೆನಿಸಿದ ವಿಂಧ್ಯ ಕೊನೆಗೆ ಅಗಸ್ತ್ಯರು ಆ ದಾರಿಯಲ್ಲಿ ಸಾಗಿ ನಾನು ಮರಳಿ ಬರುವ ತನಕ ಬೆಳೆಯದಿರು ಎನ್ನುವ ಆದೇಶವನ್ನು ಇವತ್ತಿಗೂ ಪಾಲಿಸಿಕೊಂಡು ಇದ್ದದರಿಂದ ಆ ಶೈಲ ನವರ್ಧತೆ, ಆ ಶೈಲ ಇವತ್ತು ಬೆಳೆದು ನಿಂತಿಲ್ಲ.